ಎತ್ತಿ ಪಡೆದ ದುಡ್ಡ 22,78,00,000 ಈ ರೀತಿಯಾಗಿ ಹೊಡೆತಟ್ಟಾಗಿದ್ದಾರೆ ಎಲ್ಲ 7 ಜನ ಸಪ್ತ ಋಷಿಗಳಂತೇಳಿ ಇವರಿಗೆ ಅಲ್ಲ ತಪ್ಪು. ಈ 7 ಜನ ಕಳ್ಳರು ಈ ರೀತಿ ಹೊಡೆದಿದ್ದಾರೆ. ಅದು ಇವ್ರು ಶಿಕ್ಷೆ ಆಗ್ತದಿಲ್ಲಂತೆ. ಇದೆಲ್ಲ ನಿಮ್ಮ ಮುಂದೆ ಪತ್ರಿಕೆಗಳು ಬಂದಿದ್ದು ಮಾಡಿದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದೆಲ್ಲ ಇದು ಸಿಕ್ಕಿದ್ದಿದ್ದು. ಇನ್ನು ಇದಕ್ಕೆ ಶಿಕ್ಷೆ ಏನಾಗ್ತದೆ, ಎಷ್ಟು ವರ್ಷ ಆಗ್ಬೋದು, ಅವ್ರದ್ದು ಇವ್ರು ಶಿಕ್ಷೆನ ಹೆಂಗೆ ತಪ್ಪಿಸ್ಕೋಬೋದು, ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಇವ್ರು ಏನು ಮಾಡ್ತಾರೆ ನೋಡ್ಬೋದು. ಬಟ್ ಇದು ಸಡನ್ನಾಗಿ ಸಿಗುವಂಥ ರಿಸಲ್ಟ್ ಎಲ್ಲ ನಿಮ್ಗೆ ಗೊತ್ತದ. ಲೋಕಾಯುಕ್ತ ಹಿಡಿತು, ಅದನ್ನು ಒಗಿತದೆ ಸರ್ಕಾರ ಮುಂದೆ, ಸರ್ಕಾರ ಮಾತ್ರ ಜಗ್ತದ, ಕೋರ್ಟಿಗೆ ಹೋಗ್ತದೆ, ಕೋರ್ಟಿದ ಮಾತ್ರ ಜಗ್ತಾ ಹೋಗ್ತದೆ. ವಕೀಲರಂತೆ ಅದಕ್ಕೆ ಪಾಪ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಮುಂದೆ ಹೋಗಿಸೋ ಸಲುವಾಗಿ. ಶಿಕ್ಷೆ ಕೊಡಿಸೋಕ್ಕಿಂತಲೂ ಅವ್ರು ತಪ್ಪಿಸೋದು ಹೆಂಗೆ ಹಾದಿಗಳು ಹೇಳ್ಕೊಡ್ತಾರೆ. ಅದಕ್ಕೆ ಶಿಕ್ಷೆ ಆಗೋದು ಭಾಳ ಕಷ್ಟದ, ಕಠಿಣದ. ಆದ್ರೆ ಲೋಕಾಯುಕ್ತ ತನ್ನ ಪಾಲಿನ ಕೆಲಸ ಮಾಡ್ಯದ. ಮತ್ತು ಈ ಸಂದರ್ಭದಲ್ಲೇ ವಿಶೇಷವಾಗಿ ಏನಪ್ಪ, ಲೋಕಾಯುಕ್ತ ಮೇಲೆ ಕೆಲವೊಬ್ರು ಆರೋಪ ಮಾಡ್ತಾ ಇರ್ತಾರೆ. ಆರೋಪ ಮಾಡೋದ್ರಿಂದ ಸಾಮಾನ್ಯ ವಿಷಯ ಇಲ್ಲ, ಅವರು ಎಷ್ಟು ಹೊಡೆದಿರ್ತಾರಪ್ಪ ಅಂತೇಳಿ. ಇಲ್ಲಿ ಹೊಡಿಲಾರ್ದವ್ರು ಯಾರದಾರ ಅಂತೇಳಿ ಮತ್ತೊಮ್ಮೆ ಕೇಳಬೇಕಾಗ್ತದೆ. ಸ್ವತಃ ನಾವು ಮುಟ್ಕೊಂಡು ನೋಡ್ಬೇಕಾಗ್ತದೆ, ನಾವು ಪ್ರಾಮಾಣಿಕ ಇದ್ದೀವೋ ಇಲ್ಲವೋ ಅಂತೇಳಿ. ಅದೇನೂ ಇರಲಿ, ವ್ಯವಸ್ಥೆ ಹಿಂಗದ. ಈ ವ್ಯವಸ್ಥೆ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇವ್ರ ಶಿಕ್ಷೆ ಆದರೆ ಮುಂದಿನ ಕಳ್ಳರಿಗೆ, ಕಳ್ಳತನ ಮಾಡಿ ಕೊಬೇರಾಗ ಅವ್ರಿಗೆ ಭಯ ಹುಟ್ಟಲಿಕ್ಕೆ ಸಾಧ್ಯದ. ಶಿಕ್ಷೆ ಆಗದೇ ಇದ್ದರೆ